ಸರ್, ನಿಮ್ಮ ಸೇವಾ ಅವಧಿಯಲ್ಲಿ ಸಾಕಷ್ಟು ಕೇಸ್ಗಳನ್ನ ನೋಡಿದ್ರಿ ಸರ್. ಈ ತರದ ಪ್ರಕರಣಗಳು, ಕೊಲೆ ಪ್ರಕರಣಗಳು, ಸಾಕಷ್ಟು ಕೇಸ್ಗಳನ್ನ ನೋಡಿದ್ರಿ ಸರ್. ಆರೋಪಿಗಳಿಗೆ ಬಹುತೇಕ ಸಂದರ್ಭಗಳಲ್ಲಿ ಶಿಕ್ಷೆ ಆಗೋ ಮುನ್ನವೇ ಬೇಲ್ ಸಿಕ್ಕಿದಂತಹ ಉದಾಹರಣೆಗಳು ಕೂಡ ಇದೆ ಸರ್. ಒಂದಷ್ಟು ಮಂದಿಗೆ ಜೀವಾವಧಿ ಶಿಕ್ಷೆ ಆಗಿರೋ ಉದಾಹರಣೆಗಳು ಕೂಡ ಇದೆ. ದರ್ಶನ್ ಅವರು ಈವರೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ, ಆಮೇಲೆ ಬೇಲ್ಗೆ ಅಪ್ಲೈ ಮಾಡ್ತೀನಿ ಅಂತ ಇದ್ರು ಸರ್. ಈಗ ಅಪ್ಲೈ ಮಾಡಿದ್ರೆ ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಹೇಗೆ ಸರ್? ಇಲ್ಲ, ನಾನು ದೋಷಾರೋಪಣ ಪಟ್ಟಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕಾದ್ರೆ ದರ್ಶನ್ಗೆ ಬೈಲ್ ಸಿಗುತ್ತೆ ಅಂತಕ್ಕಂಥ ಅಂಶಗಳು ನನಗೆ ಮತ್ತೊಂದು ಸಲ ಅದನ್ನೇ ಹೇಳ್ತೀನಿ, ಸಾಧ್ಯತೆ ತುಂಬ ಕಡಿಮೆ ಇದೆ. ಯಾಕೆಂದರೆ ಅಲ್ಲಿ ಸಾಕಷ್ಟು ದೋಷಾರೋಪಣ ಪಟ್ಟಿ ಸಲ್ಲಿಸೋಕ್ಕೆ ಮೊದಲೇ ಸಾಕಷ್ಟು ಪೂರಕ ಸಾಕ್ಷಿಗಳನ್ನು ದರ್ಶನ್ ವಿರುದ್ಧ ಅವ್ರು ಮಾಡಿರೋ ಕೃತ್ಯಕ್ಕೆ ಸಂಬಂಧಪಟ್ಟಂತೆ, ಅವ್ರ ಮೇಲೆ ಇರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಅವರು ಆಲ್ರೆಡಿ ತನಿಖಾಧಿಕಾರಿ ಸಲ್ಲಿಸಿದ್ರು. ಆ ಒಂದು ಇದರಿಂದ ಅವರು ನ್ಯಾಯಾಲಯಕ್ಕೆ ಆ ಸಂದರ್ಭದಲ್ಲಿ ಅವರು ದರ್ಶನ್ ಅವರು ಬೇಲ್ಗೆ ಅಪ್ಲಿಕೇಶನ್ ಹಾಕಿರಲಿಲ್ಲ. ಕಾರಣ ಅಂತ ಯಾಕಂತ ಅಂದರೆ ಒಟ್ಟಾರೆ ಏನೆಲ್ಲ ಆರೋಪಗಳಿಗೆ ಸಾಕ್ಷಿಗಳೇನೋ ಒದಗಿಸ್ಕೊಡ್ತಾರೋ ಅದ್ರ ಮೇಲೆ ನಾವು ಆರ್ಗ್ಯುಮೆಂಟ್ ಮಾಡಿ ಬೇಲ್ ತಗೊಳ್ಳೋಣ ದೃಷ್ಟಿಯಿಂದ ಅವ್ರ ವಕೀಲರ ಒಂದು ತಿಳುವಳಿಕೆಯ ಮೇರೆಗೆ ಅವರು ದೋಷಾರೋಪಣ ಪಟ್ಟಿ ಸಲ್ಲಿಸಿದ ನಂತರ ಅವರು ಈಗ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಸಲ್ಲಿಸ್ಕೊಡ್ತಾರೆ. ಇನ್ನು ಇದ್ರ ಮೇಲೆ ನ್ಯಾಯಾಲಯದ ಮೇಲೆ ಈ ಜಾಮೀನು ಅರ್ಜಿಯ ವಿಚಾರಣೆ ಮೇಲೆ ಸುಮಾರು 6 ತಿಂಗಳ ತನಕ ಹಿಯರಿಂಗ್ ನಡೀತದೆ. ನಾವು ದೋಷಾರೋಪಣೆ ಪಟ್ಟಿಗೆ ಸಲ್ಲಿಸಿ ಅದು ಚಾರ್ಜ್ ಮಾಡೋದಕ್ಕೆ ಶಿಕ್ಷೆ ಕೊಡೋಕ್ಕೆ ಸಪ್ರೇಟಾಗಿ ನಡೀತದೆ. ಈ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 17 ಜನನು ಕೂಡ ಜಾಮೀನಿಗೆ ಅರ್ಜಿ ಹಾಕ್ತಾರೆ. ಈಗ ಆಲ್ರೆಡಿ ಕೆಲವರು ಹಾಕಿದ್ದಾರೆ. ಅವರೆಲ್ಲರೂ ಕೂಡ ವಿಚಾರಣೆ ಮಾಡ್ಬೇಕಾದ್ರೆ ಸುಮಾರು ಒಂದು 6-7 ತಿಂಗಳು ನಡ್ಕೊಂಡು ಹೊಟ್ಟೋಗ್ತದೆ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಏನಾದ್ರು ಬೇಗ ಏನಾದ್ರು ನಡೆಯುತ್ತಾ ಹೇಗೆ ಸರ್? ಇಲ್ಲ, ಇಲ್ಲಿ ನ್ಯಾಯಾಲಯದಲ್ಲಿ ಸೆಲೆಬ್ರಿಟಿ, ಅವನ ಮೇಲೆ, ಇವನು ಕೆಳಗೆ, ಅವನು ಉತ್ತಮ, ಇವನು ಶ್ರೀಮಂತ, ಇವನು ಬಡವ, ಯಾವುದು ಕೂಡ ನ್ಯಾಯಾಲಯಕ್ಕೆ ಇಲ್ಲವೇ ಇಲ್ಲ. ಏನು ಕಾನೂನು ಚೌಕಟ್ಟಿನಲ್ಲಿ BNNS ಅಂತ ಏನು ಹೇಳ್ತಾ ಇದ್ದೀವಿ, ಭಾರತೀಯ ಇದು ಸಮಿತಿ ಏನು ಹೇಳ್ತಾ ಇದ್ದೀವಿ, ಆ ಸಮಿತಿ ಅಡಿಯಲ್ಲಿ BNNSನ ಕೆಳಗಡೆ ಯಾವ ರೀತಿ ವಿಚಾರಣೆ ಮಾಡಬೇಕು ಅದನ್ನು ವಿಚಾರಣೆ ಮಾಡ್ತಾರೆ. ಇದು ಭಾಳ ದೊಡ್ಡ ಪ್ರಮಾಣದ ಕೇಸ್ ಆದ್ದರಿಂದ ಎಲ್ಲ ದಾಖಲಾತಿಗಳನ್ನ ಪರಿಶೀಲಿಸಬೇಕಾಗಿರೋದ್ರಿಂದ ಮತ್ತು ಇವರೆಲ್ಲ ಸಾಕಷ್ಟು ಸಾಕ್ಷಿಗಳನ್ನು ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ನಿಧಾನವಾಗೇ ಆಗುತ್ತೆ. ಇದು ಹತ್ರಕ್ಕೆ ತಕ್ಷಣಕ್ಕೆ ಆಗೋದಿಲ್ಲ. ಇವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಬೇಗ ಮಾಡೋ ಚಾನ್ಸಸ್ಸೇ ಇಲ್ಲ. ನ್ಯಾಯಾಧೀಶರು ಆ ಲೆಕ್ಕದಲ್ಲಿ ಅವರಲ್ಲಿ ಅವರ ಪೀಠದ ಮೇಲೆ ಕೂಳ್ತಿರಲ್ಲ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.